ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಸೊ ಯುಗಾದಿ ಹಬ್ಬನ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ಭಾವಿಸ್ತಾ, ಲೆಟ್ಸ್ ಸ್ಟಾರ್ಟ್. ಸೊ ಇಂದು ಯುಗಾದಿಯ ಬಳಿಕ, ಸೊ ಯುಗಾದಿ ಆದ್ಮೇಲೆ ನಿಮ್ಮ ಕನೆಕ್ಷನ್ ಅಲ್ಲಿ ನಿಮ್ಮ ಲವ್ ಕನೆಕ್ಷನ್ ಹೇಗಿದೆ, ಸೊ ನಿಮ್ಮ ಪಾರ್ಟ್ನರ್ ಏನ್ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ನಾವು ನೋಡೋಣ. ಸೊ ಇದು ಒಂದು ಯುಗಾದಿಯ ನಂತರ ನಿಮ್ಮ ಸಂಬಂಧದಲ್ಲಿ ದೊಡ್ಡ ಬದಲಾವಣೆ ಏನಾದ್ರೂ ಆಗುತ್ತಾ? ಸೊ ಇನ್ ಕೇಸ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ, ಒನ್ ಸೈಡೆಡ್ ಲವ್ ಇದ್ರೆ, ಸೊ ಚೇಂಜಸ್ ಆಗುತ್ತಾ ಅಂತ ನಾವು ನೋಡೋಣ. ಸೊ ಒಟ್ನಲ್ಲಿ ಯುಗಾದಿ ನಂತರ ನಿಮ್ಮ ಪ್ರೀತಿಯ ಜೀವನದಲ್ಲಿ ಯಾವ ರೀತಿಯ ಎನರ್ಜಿ ಬದಲಾವಣೆಗಳು ಬರ್ತಿದೆ, ಸೊ ನಿಮ್ಮ ಪಾರ್ಟ್ನರ್ ಮನಸ್ಸಿನಲ್ಲಿ ಈಗ ಏನು ನಡೀತಾ ಇದೆ, ಮತ್ತೆ ನಿಮ್ಮತ್ತ ಬರಲು ಅವರೊಳಗೆ ಹೊಸ ಆಸೆ ಹುಟ್ಟಿದೆಯಾ, ಅಥವಾ ದೀರ್ಘಕಾಲದ ಸಂಬಂಧದ ಬಗ್ಗೆ ಅಂದ್ರೆ ಲಾಂಗ್ ಟರ್ಮ್ ಬಗ್ಗೆ ಯೋಚನೆ ಆರಂಭವಾಗ್ತಿದ್ಯಾ ಎಂಬುದನ್ನ ನಾವು ನೋಡೋಣ. ಈ ರೀಡಿಂಗ್ ನಲ್ಲಿ ಅವರು ಒಳ ಮನಸ್ಸು ಏನ್ ಹೇಳುತ್ತೆ, ಮುಂದಿನ ಹೆಜ್ಜೆ ಏನಿಡ್ತಾರೆ, ಮರು ಸೇರಿಕೆಗೆ ಸಾಧ್ಯತೆ ಇದೆಯಾ, ಮತ್ತು ಯುಗಾದಿ ನಂತರ ನಿಮ್ಮ ಸಂಬಂಧಕ್ಕೆ ಯೂನಿವರ್ಸ್ ಯಾವ ಸಂದೇಶ ಕೊಡ್ತಾ ಇದ್ದಾರೆ ಅಂತ ನಾವು ತಿಳ್ಕೊಳ್ಳೋಣ. ಇದು ಒಂದು ಜನರಿಕ್ ರೀಡಿಂಗ್ ಆಗಿರುತ್ತೆ. ಸೊ ನಿಮಗೆ ರೆಸನೇಟ್ ಆದ್ರೆ ಮಾತ್ರ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ನಿಮ್ಮ ಮನಸ್ಸಿನ ಪರ್ಸನ್ ಅಂಡ್ ಕಮೆಂಟ್ ಅಲ್ಲಿ ನಾನು ನೋಡಿದೀನಿ, ಇದು ವೈಫ್ಗಾಗುತ್ತಾ ಫ್ರೆಂಡ್ಗಾಗುತ್ತಾ ಅಂತ ಕೇಳ್ತಿದ್ದೀರಾ. ಸೊ ನೋಡಿ, ಇದು ಯಾರೇ ಇರಲಿ ನಿಮ್ಮ ಮನಸ್ಸಲ್ಲಿ, ನೀವು ಒಂದು ಬಾಯ್ ಆಗಿದ್ರೆ, ಒಂದು ಹುಡುಗ ಆಗಿದ್ರೆ ನಿಮ್ಮ ಫ್ರೆಂಡೇ ಇರ್ಬೋದು, ಮತ್ತೊಂದು ಹುಡುಗ. ಸೊ ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿನ ನೀವು ಮನಸ್ಸಲ್ಲಿ ಇಟ್ಟು ಫಸ್ಟ್ ಟೈಮ್ ನೋಡ್ತಿರೋ, ಖಂಡಿತ ಕನೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ತಾ, ಸೊ ನೀವು ಮನಸ್ಸಿನಲ್ಲಿ ಖುಷಿ ಖುಷಿಯಾಗಿ ಅವರ ಹೆಸರನ್ನು ಹೇಳ್ಕೊಂಡು, ಅವರ ಫೋಟೋ ಇದ್ರೆ ಫೋಟೋನ ನೋಡ್ಕೊಂಡು ಈ ರೀಡಿಂಗ್ನ ಒಂದು ಸರಿ ನೋಡಿ ಆಮೇಲೆ ರೀಡಿಂಗ್ ನೋಡಿದ್ರೆ ನಿಮಗೆ ಖಂಡಿತ ಕನೆಕ್ಟ್ ಆಗುತ್ತೆ ಅಂತ ಹೇಳ್ತಾ, ಮೊದಲಿಗೆ ಎಂಪರರ್ ಕಾರ್ಡ್ ಬಂದಿದೆ ಅಂಡ್ ವಿಲ್ ಆಫ್ ಫಾರ್ಚೂನ್ ಬಂದಿದೆ, ಅಂಡ್ ಥರ್ಡ್ ಇಸ್ ಸಿಕ್ಸ್ ಆಫ್ ಪೆಂಟಿಕಲ್ಸ್, ಟವರ್ ಕಾರ್ಡ್ ಕೂಡ ಬಂದಿದೆ, ಅಂಡ್ ಮ್ಯಾಜಿಷಿಯನ್ ಕಾರ್ಡ್. ಓಕೆ, ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಸೊ ಈ ಕಾರ್ಡ್ಸ್ ನ ನೋಡ್ತಾ ಇದ್ರೆ ತುಂಬಾನೇ ಬಹಳ ಪ್ರಮುಖ ಎನರ್ಜಿ ಶಿಫ್ಟ್ ಕಾಣಿಸ್ತಾ ಇದೆ ನನಗೆ. ಸೊ ಮೊದಲಿಗೆ ಅವರ ಮನಸ್ಸಿನಲ್ಲಿ ಈಗ ಸೀರಿಯಸ್ ಆಗಿ ಯೋಚಿಸುವ ಎನರ್ಜಿ ಬಂದಿದೆ. ಅವರು ಈ ಸಂಬಂಧವನ್ನು ಹೇಗೆ ಹಿಂದೆ ನಡೆಸ್ತಾ ಇದ್ರು, ನೋಡ್ತಾ ಇದ್ರು ಅಂದ್ರೆ ಈಗ ಅದಕ್ಕಿಂತ ಹೆಚ್ಚು ಜವಾಬ್ದಾರಿಯಿಂದ ಸ್ಥಿರವಾಗಿ ನೋಡಲು ಪ್ರಾರಂಭಿಸಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಒಳಗೆ ಕಂಟ್ರೋಲ್ ಇಟ್ಕೊಂಡಿದ್ರು ಕೂಡ ನಿಮಗೆ ಸಂಬಂಧಿಸಿದ ನಿರ್ಧಾರವನ್ನು ತಾಳ್ಮೆಯಿಂದ ತೆಗೆದುಕೊಳ್ಬೇಕು ಎಂಬ ಮನೋಭಾವನೆ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಮುಂದೆ ಡೆಸ್ಟಿನಿ ಲೆವೆಲ್ ಚೇಂಜ್ ಕಾಣ್ತಾ ಇದೆ ನನಗೆ ಇಲ್ಲಿ ವೀಲ್ ಆಫ್ ಫಾರ್ಚೂನ್ ನೋಡ್ತಾ ಇದ್ರೆ. ಸೊ ನೀವು ಇವಾಗ ಯಾವ ಫೇಸ್ ಅಲ್ಲಿ ಇದ್ದೀರೋ ಆ ಫೇಸ್ ಚೇಂಜ್ ಆಗುತ್ತೆ. ಸೊ ಯುಗಾದಿ ನಂತರ ಪರಿಸ್ಥಿತಿಗಳು ನಿಧಾನವಾಗಿ ನಿಮ್ಮ ಪರವಾಗಿ ತಿರುಗುವ ಸೂಚನೆ ಕಾಣಿಸ್ತಾ ಇದೆ. ಇದುವರೆಗೆ ಅಟಕಿದ್ದ ಲೈಕ್ ಬ್ಲಾಕೇಜಸ್ ಇದ್ದ ವಿಷಯಗಳಾಗಿರ್ಬೋದು, ತುಂಬಾ ಅಡ್ಡವಾಗಿತ್ತು, ಮೂವ್ ಆಗಲು ಆರಂಭಿಸಬಹುದಾಗಿತ್ತು ಆದ್ರೆ ಆಗ್ಲಿಲ್ಲ, ಬಟ್ ಇವಾಗ ಆರಂಭ ಆಗುತ್ತೆ. ಸೊ ಕೆಲವೊಮ್ಮೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ ಅಂತಂದ್ರು ಕಾಂಟ್ಯಾಕ್ಟ್ ಬರೋದು, ಸಡನ್ ಥಾಟ್ ಚೇಂಜಸ್ ಆಗೋದು, ಅಥವಾ ನಿಮ್ಮ ಬಗ್ಗೆ ಮತ್ತೆ ಡೀಪ್ ಆಗಿ ಯೋಚನೆ ಮಾಡೋದು, ಗಮನಿಸೋದು ಕಾಣಿಸ್ಬೋದು. ಸಿಕ್ಸ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಇಲ್ಲಿ ನೋಡ್ಬೋದು ಬ್ಯಾಲೆನ್ಸಿಂಗ್ ಅವರು ಮಾಡ್ತಾ ಇದ್ದಾರೆ. ಸೊ ಏನು ಅಂದ್ರೆ ಮತ್ತೆ ನಾನು ಬ್ಯಾಲೆನ್ಸ್ ಮಾಡಬೇಕು, ಒಂದು ನ್ಯಾಯವಾಗಿ ನಾನು ಪ್ರೀತಿನ ಅಕ್ಸೆಪ್ಟ್ ಮಾಡಬೇಕು, ಅವರು ಏನು ಪ್ರೀತಿ ಕೊಡ್ತಾ ಇದ್ದಾರೆ ನಾನು ಆ ಪ್ರೀತಿ ಅವ್ರಿಗೂ ಕೊಡಬೇಕು ಅಂತ ಯೋಚಿಸ್ತಾ ಇದ್ದಾರೆ. ಹಿಂದೆ ನೀವು ಹೆಚ್ಚು ಪ್ರೀತಿ ಕೊಟ್ಟಿದ್ರು ಕೂಡ ಅವರು ನೆಗ್ಲೆಕ್ಟ್ ಮಾಡ್ತಾ ಇದ್ರು, ಇಗ್ನೋರ್ ಮಾಡ್ತಾ ಇದ್ರು, ಇಲ್ಲ ಇವಾಗ ನೆಗ್ಲೆಕ್ಟ್ ಮಾಡ್ತಿರ್ಬೋದು, ಅದೆಲ್ಲವೂ ಚೇಂಜಸ್ ಆಗುತ್ತೆ. ಅವರು ಕಡಿಮೆ ರೆಸ್ಪಾನ್ಸ್ ಕೊಡ್ತಾ ಇದ್ರು ಮುಂಚೆ, ಬಟ್ ಇವಾಗ ಅವ್ರಿಗೆ ರಿಯಲೈಸ್ ಆಗಿದೆ, ಈಗ ಈಕ್ವಲ್ ಎಫರ್ಟ್ ಕೊಡಬೇಕು ಎಂಬ ಇನ್ನರ್ ರಿಯಲೈಸೇಷನ್ ಶುರು ಆಗ್ತಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದ್ರ ಜೊತೆಗೆ ಟವರ್ ಎನರ್ಜಿ ಬಂದಿರೋದ್ರಿಂದ ಬಹಳ ಸ್ಟ್ರಾಂಗ್ ಟ್ರಾನ್ಸ್ಫಾರ್ಮೇಶನ್ ಸೂಚಿಸ್ತಾ ಇದೆ. ಹಳೆಯ ಈಗೋ ಇರ್ಬೋದು, ಸ್ಟರ್ಬನ್ನೆಸ್ ಇರ್ಬೋದು, ಇಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಅಥವಾ ರಿಲೇಶನ್ಶಿಪ್ ಬಗ್ಗೆ ಇದ್ದ ಒಂದು
ಲೈಕ್ ತುಂಬಾ ಆಟಿಟ್ಯೂಡ್ ಥಿಂಕಿಂಗ್ ಇರ್ಬೋದು. ಒಮ್ಮೆಲೆ ಕುಸಿದೋಗ್ಬೋದು. ಇಲ್ಲಾಂದ್ರೆ ಏನೋ ಒಂದ್ ಆಗ್ಬೋದು. ಇಲ್ಲ ನಾನ್ ಥರ್ಡ್ ಪಾರ್ಟಿ ಕನೆಕ್ಷನಲ್ಲಿ ಹೊರ್ಟೋಗ್ತೀನಿ ಅನ್ನೋದಾಗಿರ್ಬೋದು. ನನಗೆ ಇದು ಬೇಡ ಅನ್ನೋದಾಗಿರ್ಬೋದು. ಅದು ಎಲ್ಲವೂ ಏನು ಒಂಥರ ಮಿಕ್ಸ್ಡ್ ಸಿಗ್ನಲ್ಸ್ ತರ ಆಗ್ತಾ ಇತ್ತು ನಿಮ್ಮ ಜೀವನದಲ್ಲಿ. ಅವೆಲ್ಲವೂನು ಚೇಂಜ್ ಆಗ್ತಾ ಇದೆ. ಸೊ ಇವಾಗ ಅನ್‌ಸ್ಟೇಬಲ್ ಅನ್ಸಿದ್ರು ಕೂಡ ಇನ್ಮುಂದೆ ಚೇಂಜ್ ಆಗ್ಬೇಕು. ಒಂದು ಹೊಸ ಫೌಂಡೇಶನ್‌ನ ಹಾಕ್ಕೋಬೇಕು ಈ ಪ್ರೀತಿಯಲ್ಲಿ. ನಾನು ಈ ಪ್ರೀತಿನ ನೆಕ್ಸ್ಟ್ ಲೆವೆಲ್‌ಗೆ ತಗೊಂಡ್ ಹೋಗ್ಬೇಕು ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಅವರು ಫೌಂಡೇಶನ್ ಹಾಕೊಂಡಿದ ತಕ್ಷಣ, ಬ್ಯಾಲೆನ್ಸ್ ಮಾಡಿದ ತಕ್ಷಣ, ಸೊ ಇವಾಗಿರೋ ಸಿಚುಯೇಷನ್ ಚೇಂಜ್ ಆಗಿರೋ ತಕ್ಷಣ, ಒಂದು ಒಳ್ಳೆ ನಿರ್ಧಾರ ಮಾಡಿದ ತಕ್ಷಣನೇ ಇಲ್ಲಿ ಮ್ಯಾಜಿಕ್ ನಡೀತಾ ಇದೆ. ಸೊ ನಿಮ್ಗೆ ಮೆಜಿಷಿಯನ್ ಎನರ್ಜಿ ಸಿಗ್ತಾ ಇದೆ. ಸೊ ಸ್ಟ್ರಾಂಗ್ ಮ್ಯಾನಿಫೆಸ್ಟೇಷನ್ ಕಾರ್ಡ್ ಅಂತಾನೆ ಹೇಳ್ಬೋದು ಇದನ್ನ. ಸೊ ಕಮ್ಯುನಿಕೇಷನ್ ಆರಂಭಿಸುವ ಶಕ್ತಿ ನಿಮ್ಮ ಪಾರ್ಟ್ನರ್‌ಗೆ, ನಿಮ್ಗೆ ಇಬ್ರಿಗೂ ಇದೆ. ಸೊ ಇನ್ ಕೇಸ್ ನೀವೇನಾದ್ರೂ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ರೀಕನೆಕ್ಟ್ ಮಾಡಲು ಪ್ರಯತ್ನ ಮಾಡಿದ್ರೆ ಖಂಡಿತ ನೀವು ಸಕ್ಸಸ್ ಆಗ್ತೀರಾ. ನಿಮ್ಮ ಇಚ್ಛೆ ಏನಿದೆ ಆಕ್ಷನ್ ಆಗಿ ತೋರಿಸುವ ಸಾಧ್ಯತೆ ಹೆಚ್ಚು ಕಾಣಿಸ್ತಾ ಇದೆ. ನಿಮ್ಮ ಎನರ್ಜಿ ಕೂಡ ಇಲ್ಲಿ ಸ್ಟ್ರಾಂಗ್ ಆಗಿ ಕೆಲಸ ಮಾಡ್ತಾ ಇದೆ. ಸೊ ಇಂಟೆನ್ಷನ್ ಯೂನಿವರ್ಸ್‌ಗೆ ತಲುಪಿದೆ. ನಿಮ್ಮ ಇಂಟೆನ್ಷನ್ ಏನಿದೆ ಅದು ಖಂಡಿತ ಯೂನಿವರ್ಸ್‌ಗೆ ತಲುಪಿದೆ ಅಂತಾನೆ ಹೇಳ್ಬೋದು. ಸೊ ನೀವು ಏನ್ ಮಾಡ್ಬೇಕು, ದಿನ ಮ್ಯಾನಿಫೆಸ್ಟ್ ಮಾಡಿ. ನಿಮಗೆ ಸಾಧ್ಯ ಆದಂತ ಟೈಮಲ್ಲಿ ನೀವು ಮ್ಯಾನಿಫೆಸ್ಟ್ ಮಾಡೋದ್ರಿಂದ ನಿಮಗೆ ಖಂಡಿತ ಯುಗಾದಿಯ ನಂತರ ರೀಯೂನಿಯನ್ ಪಾಸಿಬಿಲಿಟಿ ಇದೆ. ಆದ್ರೆ ಅದು ಒಂದು ದೊಡ್ಡ ಇನ್ನರ್ ಚೇಂಜ್ ನಂತರ ಬರುತ್ತೆ. ಸೊ ಲಾಂಗ್ ಟರ್ಮ್ ಸ್ಟೇ ಆಗಲು ಇಬ್ಬರ ನಡುವೆ ಹಾನೆಸ್ಟಿ ಮತ್ತೆ ಬ್ಯಾಲೆನ್ಸ್ಡ್ ಎಫರ್ಟ್ ಮುಖ್ಯವಾಗಿರುತ್ತೆ ಅಂತ ಹೇಳ್ತಾ, ಸೊ ಅವರು ನೆಕ್ಸ್ಟ್ ಆಕ್ಷನ್ ಏನ್ ತಗೋಬಹುದು ಅಂತ ನಾವು ಚೆಕ್ ಮಾಡೋಣ. ಸೊ ನೆಕ್ಸ್ಟ್ ಆಕ್ಷನ್ ಅಂತ ನೋಡೋದಾದ್ರೆ, ಈಗ ಎಲ್ಲವೂ ಒಂದು ಕ್ಷಣದಲ್ಲಿ ನಡೆಯುವಂತೆ ಕಾಣಿಸಲ್ಲ, ಏನೇ ಒಂದು ನೋಡಿದ ತಕ್ಷಣ. ಆದ್ರೆ ಒಳಗಡೆ ಡಿಸಿಷನ್ ಪ್ರಾಸೆಸ್ ಅಂತ ನಾವು ಏನ್ ಹೇಳ್ತೀವಿ ಅದು ಶುರುವಾಗಿದೆ ಅಂತ ಸ್ಪಷ್ಟವಾಗಿ ಈ ಕಾರ್ಡ್ಸ್ ಮೂಲಕ ನಮಗೆ ಗೊತ್ತಾಗ್ತಾ ಇದೆ. ಮೊದಲಿಗೆ ಅವರು ಸ್ವಲ್ಪ ಅಬ್ಸರ್ವ್ ಮಾಡೋ ಹಂತದಲ್ಲಿ ಇರ್ತಾರೆ. ಸೊ ನಿಮ್ಮ ಎನರ್ಜಿ, ನಿಮ್ಮ ರಿಯಾಕ್ಷನ್, ನಿಮ್ಮ ಸೈಲೆನ್ಸ್ ಅಥವಾ ಪ್ರೆಸೆನ್ಸ್ ಇವೆಲ್ಲವನ್ನು ಗಮನಿಸ್ತಾರೆ. ಹೊರಗೆ ಕಾಮ್ ಆಗಿ ಕಾಣಿಸಿದ್ರು ಒಳಗೆ ಹಲವು ಆಲೋಚನೆ ನಡೀತಾ ಇರುತ್ತೆ. ಸೊ ಈ ಯುಗಾದಿ ನಂತರ ಸಮಯದಲ್ಲಿ ವಿಶೇಷವಾಗಿ ಮುಂದಿನ ಕೆಲವು ವಾರಗಳಲ್ಲೇ ಅಂತ ಹೇಳ್ಬೋದು, ಅನ್ಎಕ್ಸ್‌ಪೆಕ್ಟೆಡ್ ಆಗಿ ಮೆಸೇಜ್, ಇಂಡೈರೆಕ್ಟ್ ಸಿಗ್ನಲ್ ಅಥವಾ ನಿಮಗೆ ವಿಚಾರಿಸುವ ರೀತಿಯಲ್ಲಿ ಮೂವ್‌ಮೆಂಟ್ ಬರ್ಬೋದು. ಇದು ದೊಡ್ಡ ಡಿಕ್ಲರೇಷನ್ ಆಗಿರ್ಬೇಕು ಅಂತ ಏನಿಲ್ಲ. ಆದ್ರೆ ಕಾನ್ವರ್ಸೇಷನ್ ಡೋರ್ ಓಪನ್ ಮಾಡುವ ಮೊದಲ ಪ್ರಯತ್ನ ಕಾಣ್ಬೋದು ನೀವು ಅಂತ ನನಗೆ ಗೊತ್ತಾಗ್ತಿದೆ. ಸೊ ಟೈಮ್ ಫ್ರೇಮ್ ಎನರ್ಜಿ ನಿಮ್ಮ ಹೋಪ್ ಗೋಸ್ಕರ ನಾನು ಕೊಡ್ತೀನಿ. ಯಾವುದೇ ತರ ಪ್ರಿಡಿಕ್ಷನ್ಸ್ ಇರೋದಿಲ್ಲ. ಸೊ ಇಲ್ಲಿ ಟೈಮ್ ಫ್ರೇಮ್ ಎನರ್ಜಿ ನೋಡೋದಾದ್ರೆ ಈ ರೀಡಿಂಗ್‌ನಲ್ಲಿ 3 ರಿಂದ 6 ವಾರದೊಳಗೆ ನೋಟಿಸಬಲ್ ಶಿಫ್ಟ್ ನೀವು ಕಾಣಿಸ್ಬೋದು. ಸೊ ಏನಾದ್ರೂ ನಿಮ್ಮ ಕನೆಕ್ಷನ್ ಅಲ್ಲಿ ಆಲ್ರೆಡಿ ರಿಲೇಶನ್‌ಶಿಪ್ ಅಲ್ಲಿ ಏನಾದ್ರೂ ಮಿಸ್‌ಅಂಡರ್‌ಸ್ಟ್ಯಾಂಡಿಂಗ್ ಆಗಿ ಇಬ್ಬರ ಮನಸ್ಸಲ್ಲೂ ನೀವೇ ಇದ್ರೆ ಸೊ ಖಂಡಿತ ಶಿಫ್ಟ್ ಆಗುತ್ತೆ. ಈ ಸಮಯದಲ್ಲಿ ಸಡನ್ ಚೇಂಜ್ ಆಗ್ಬೋದು. ಇಲ್ಲ ನಿಮ್ಗೆ ಒಂದು ಗ್ರೀನ್ ಸಿಗ್ನಲ್ ಸಿಗ್ಬೋದು. ಮತ್ತೆ ಹೇಳ್ತೀನಿ, ಅನ್‌ಎಕ್ಸ್‌ಪೆಕ್ಟೆಡ್ ಕಮ್ಯುನಿಕೇಷನ್ ಬರ್ಬೋದು. ಅಥವಾ ರಿಯೂನಿಯನ್ ಬಗ್ಗೆ ಸೀರಿಯಸ್ ಆಗಿ ಥಾಟ್ ಸ್ಟ್ರಾಂಗರ್ ಆಗ್ಬೋದು. ಆ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಯೂನಿವರ್ಸ್ ಹೇಳೋದು ಏನಂತ ಅಂದ್ರೆ, ಚೇಂಜ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಆದ್ರೆ ಪೇಷನ್ಸ್ ಇಟ್ರೆ ಎನರ್ಜಿ ಹೆಚ್ಚು ಸಾಲಿಡ್ ಆಗುತ್ತೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಅವರ ಹೃದಯದಲ್ಲಿ ಏನಾದ್ರೂ ಭಾವನೆ ಇದೆಯಾ? ಬೇರೆ ಏನಾದ್ರೂ ಶಿಫ್ಟ್ ಆಗ್ಬೇಕು, ನಾನು ಚೇಂಜಸ್ ಆಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರಾ ಅಂತ ನಾವು ನೋಡೋದಾದ್ರೆ, ಸೊ ಅವರು ಹೃದಯದಲ್ಲಿ ನಿಮ್ಮ ಸ್ಥಾನ ಇನ್ನ ಉಳಿದಿದೆ. ಆದ್ರೆ ಆಕ್ಷನ್‌ಗೆ ಬರಲು ಒಳಗಿನ ಫಿಯರ್ ಮತ್ತೆ ಈಗೋ ಸಾಫನ್ ಆಗ್ಬೇಕು ಅಂತ ಬರ್ತಾ ಇದೆ. ಸೊ ಇದ್ರ ಜೊತೆಗೆ ಒಂದು ಭಾಗ ಅವರಿಗೆ ಇನ್ನೂ ಕಾಷಿಯಸ್ ಆಗಿ ಇರಲು ಹೇಳ್ತಾ ಇದೆ. ಸೊ ಇನ್ನ ಯೋಚನೆ ಮಾಡ್ಬೇಕು, ಇನ್ನ ನಾನು ಏನಾದ್ರು ಡೀಪ್ ಆಗಿ ಮಾಡ್ಬೇಕು ಅಂತ ಅವ್ರಿಗೆ ಯೋಚನೆ ಆಗ್ತಿದೆ. ಎಮೋಷನಲ್ ಪುಲ್ ಕಡೆಗೆ ಎಳೀತಾ ಇದೆ. ನಿಮ್ಮ ಕಡೆ ಎಮೋಷನಲ್ ಆಗಿ ಪುಲ್ ಆಗ್ತಾ ಇದ್ದಾರೆ. ಬಟ್ ಆದ್ರಿಂದ ಸ್ವಲ್ಪ ಸ್ಲೋ ಆದ್ರೆ ಡೀಪ್ ಥಾಟ್ ಪ್ರಾಸೆಸ್ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಹೋಪ್ ಈ ರೀಡಿಂಗ್ ಇಂದ ನಿಮ್ಗೆ ಒಂದು ಹೋಪ್ ಅಂಡ್ ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತಾ, ಸೊ ನೆಕ್ಸ್ಟ್ ನಿಮ್ಗೆ ಯಾವ ತರ ನಿಮ್ಗೆ ಟಾಪಿಕ್ ಬಗ್ಗೆ ವಿಡಿಯೋಸ್ ಬೇಕು ಅಂತ ನನಗೆ
ಕಮೆಂಟಲ್ಲಿ ನಿಮ್ಮ ಫೀಡ್‌ಬ್ಯಾಕ್ ಥರ ಏನಾದರೂ ಒಂದು ಕ್ವೆಷನ್ ಬೇಕು, ಈ ಥರ ನನಗೆ ಟಾಪಿಕಲ್ಲಿ ಇಂಟ್ರೆಸ್ಟ್ ಇದೆ ಸ್ವಲ್ಪ ಹೇಳಿ ಅಂತಂದರೆ ನಾನು ಖಂಡಿತ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ನೀವು ನಿಮ್ಮ ಹೆಸರು ಮತ್ತು ನಿಮ್ಮ ಪಾರ್ಟ್ನರ್ ಹೆಸರನ್ನು ನೀವು ಕಮೆಂಟಲ್ಲಿ ತಿಳಿಸೋದ್ರಿಂದ ನಾನು ಮಾಡೋ ನೆಕ್ಸ್ಟ್ ಟ್ಯಾರೋ ಲವ್ ರಿಚುವಲಲ್ಲಿ ನಿಮ್ಮ ಹೆಸರನ್ನ ಆ್ಯಡ್ ಮಾಡ್ತೀನಿ ಬಾಂಡೆಡ್ ಸ್ಟ್ರಾಂಗ್ಗೆ ಅಂತ ಹೇಳ್ತಾ, ಈ ರೀಡಿಂಗ್‌ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಸೊ ಎಲ್ಲರೂ ಚೆನ್ನಾಗಿರಿ, ಹಬ್ಬನ ಆಚರಿಸಿ. ಇದು ಲಾಂಗ್ ವೀಕೆಂಡ್ ಆಗಿರೋದ್ರಿಂದ ತುಂಬ ಖುಷಿಯಾಗಿ ಫ್ಯಾಮಿಲಿ ಜೊತೆ, ನಿಮ್ಮ ಇಷ್ಟವಾಗಿರೋರ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಲವ್ ಯು ಆಲ್. ಬೈ. ಟೇಕ್ ಕೇರ್.